ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನಿಮ್ಮ ಟೈಮನ್ನ ವೇಸ್ಟ್ ಮಾಡ್ಕೋಬೇಡಿ. ನಿಮ್ಮ ಜಾತಕವನ್ನು ನೀವು ದುಡ್ಡು ಕೊಟ್ಟೆ ಕೇಳೋಕೆ ಅರಗತ್ತಿಲ್ಲ ಅಂದರೆ ನೀವೇನು ಬದುಕೋದೇ ಇಲ್ಲ ಅಂತ ಅನಿಸುತ್ತೆ. ಅದಕ್ಕೆ ಕೇಳಬೇಡಿ, ಯಾರು ಬೇಕಾಗಿಲ್ಲ. ಇದೊಂದು ನಾನು ಇಷ್ಟ ಆಗಿದ್ದೀನಾ, ನಾನು ಹೇಳೋ ಮಾತು ಇಷ್ಟ ಆಗಿತ್ತಾ, ನೀವು ಫೀಸ್ ಕಟ್ಟೆ ಕೇಳಬೇಕು. ಇವತ್ತು ಯಾವುದೂ ಕೂಡ ಒಂದು ನೀರು ಬಾಟ್ಲು ಕೂಡ ನೀವು ಟ್ಯಾಕ್ಸ್ ತಗೊಂಡ್ರೆ ಕುಡಿಬೇಕಾಗುತ್ತೆ, ಒಂದು ವಾಚ್ ತಗೊಂಡ್ರೆ ಟ್ಯಾಕ್ಸ್ ಆಗುತ್ತೆ. ಎಲ್ಲರಿಗೂ ಬೆಂಗಳೂರಲ್ಲಿ ಬಾಡಿಗೆ ಕಟ್ಟಬೇಕು, ಸಂಸ್ಥೆ ಎಲ್ಲ ನಡೆಸಬೇಕು 100%. ಇದೆಲ್ಲ ನಿಜ. ಯಾರಿಗೂ ಇಲ್ಲಿವರೆಗೂ ಪಾಪ ಬೇರೆ ಜ್ಯೋತಿಷ್ಯರು ಬೇರೆ ಇನ್ನೊಂದು ಮತ್ತೊಂದು ಎಲ್ಲರಿಗೂ ಫೋನ್ ಮಾಡೋರಿಗೆ ಇದೊಂದು ಬುದ್ಧಿ ಹೇಳ್ತೀನಿ. ನಿಮಗೆ ದುಡ್ಡು ಇದೆಯಾ ನನ್ನ ಒಬ್ಬನ್ನೇ ಅಲ್ಲ ಗುರೂಜಿ, ನಿಮ್ಮ ಬರೋ ದಿವಸ ನಿಮ್ಗೆ ಇಂಥ ದಿವಸ ಅಪಾಯಿಂಟ್ಮೆಂಟ್ಸ್ ಇದೆ, ಎಷ್ಟು ಫೀಜು ಬರ್ಬೋದಾ, ಇಲ್ಲ ಆನ್ಲೈನ್ ಕೇಳೋ, ಈ ಥರ ಮುಗ್ದೋಗುತ್ತೆ. ಇಲ್ಲ ನಾ ಫ್ರೀ ಕೇಳೋಕ್ಕೆ ಫೋನ್ ಮಾಡೋದು ಫ್ರೀ. ನಾನು ನಿಮ್ಗೆ ಅತ್ತೆ ಮಗನೂ ಅಲ್ಲ, ಮಾವನ ಮಗನೂ ಅಲ್ಲ, ನಾನು ನಿಮಗೆ ಯಾವ ಅಭಿಮಾನಿಯೂ ಅಲ್ಲ, ಯಾವ ಗುರೂಜಿನೂ ಅಲ್ಲ. ನನ್ನ ಅಷ್ಟಲ್ಲಾಜಿ ನೀವು ನನ್ನ ಗುರುಗಳಂತ ಒಪ್ಕೊಂಡಿದ್ದೀರಾ, ನಾನು ನಿಮ್ಮನ್ನಾಗೆ ಗುರುಗಳಾಗಿ ನಾನು ತಗೋತೀನಿ. ಆದರೆ ಕರ್ತವ್ಯಕ್ಕೋಸ್ಕರ ನಾನು ದ್ರೋಹ ಮಾಡೋಕ್ಕಾಗಲ್ಲ 100%. ಇವಾಗ ನಾವು ಟಿ ವಿಲಿ ಡೈಲಿ ಬರ್ತೀವಿ, ಆವಾಗ ನೀವು ಫ್ರೀ ಕೇಳಿ, ನಿಮ್ಮ ಕರೆ ಸಿಕ್ಕಿದರೆ ಫ್ರೀ ಕೇಳಿ. ಬಾಕಿ ಟೈಮಲ್ಲಿ ಕೂಡ ಟಾರ್ಚರ್ ಕೊಡಬೇಡಿ ಪಾಪ ನಮ್ಮ ಹುಡ್ಲಿಗೆ, ನಮ್ಮ ಸ್ಟಾಫಿಗೆ ಫ್ರೀ ಅಂತ. ಯಾಕಂದರೆ ಅವ್ರ ಪಾಪ ಅವ್ರಿಗೆ ಅವಾಗ ಏನಾಯ್ತು ಗೊತ್ತಾ, ದುಡ್ಡು ಕಟ್ಟು ಕೇಳೋರಿಗೂ ಕೂಡ ಡಿಸ್ಟರ್ಬ್ ಆಗುತ್ತೆ ಪಾಪ, ಅವ್ರ ಕಾಲು ಕೂಡ ರಿಸೀವ್ ಮಾಡೋಕ್ಕಾಗಲ್ಲ. ನೀವು ಫೋನ್ ನನ್ನ ಮೊಬೈಲ್ ನಂಬರ್ಗೆ ನನ್ನೊಬ್ಬನಿಗೆ ಎತ್ತಲ್ಲ. ಯಾವುದೇ ಟಿ ವಿಲಿ ಜ್ಯೋತಿಷ್ಯರು ಬಂದರೂ ಕೂಡ ಯಾರೂ ಫ್ರೀ ಹೇಳಲ್ಲ. ಅವ್ರು ಯಾರು ಕೂಡ ಗಂಡ ಹೆಂಡ್ತಿರ ಮನೇಲಿ ನೆಮ್ಮದಿಯಾಗಿರಾಕಲೇ ನಾವು ಬೇರೆಯವ್ರು ಯಾಕೆ ನಿಮ್ಗೆ ಫ್ರೀ ಹೇಳ್ತಾರೆ, ಹೇಳಲ್ಲ. ಇವಾಗ ನಿಮ್ಮ ಲಕ್ಕು, ಇವಾಗ ಲೈವಾಗಿ ಕೂತಿದ್ದೀನಿ, ಫ್ರೀ ಮಾಡಿ, ಈಗ ಸಿಕ್ಕಿದ್ರೆ ಹೇಳ್ಬಿಟ್ಟು ಹೋಗ್ತೀವಿ. ಇದು ಆದಮೇಲೂ ಕೂಡ ಟಾರ್ಚರ್ ಕೊಡಬೇಡಿ ಯಾರು ಕೂಡ. ಇವತ್ತು ಅರ್ಥ ಮಾಡಿ ಕೇಳಿ, ದುಡ್ಡು ನಿಮ್ಗೆ ನಿಮ್ಮ ಮಕ್ಳಿಗೆ ನೇಮ್ ಇಡಿಸ್ಬೇಕಾ, ನಿಮ್ಮ ಮಗುಗೆ ಸ್ಕೂಲಲ್ಲಿ ಓದ್ತಾ ಇಲ್ವಾ, ಎಜುಕೇಷನ್, ಇದಕ್ಕೆಲ್ಲ ಜ್ಯೋತಿಷ್ಯ ಕೇಳಿ. ಮದುವೆ ಮುಹೂರ್ತ ಕೇಳ್ತಾರೆ, ಕೇಳಿ. ಭಾಳ ನಮಗೆ ಒಂದು ಕ್ಲೈಂಟ್ಸ್ ಅರ್ಥ ಆಗಿರ್ತಾರೆ. ಸುಮ್ಮನೆ ನಿಮ್ಮ ಅಭಿಮಾನಿ ಅಂತ ಹೇಳ್ತಾರೆ ರೋಡಲ್ಲಿ ಸಿಗ್ತದೆ. ಇಲ್ಲ, ನನ್ನ ಬರ್ತಡೆಗೆ ಒಂದು ಸೂ ತಂದಿರಾಕಲ್ಲ, ಅವರು ಒಂದು ಕೇಕ್ ತಂದು ಕೊಟ್ಟಿರಾಕಲ್ಲ, ಇವೆಲ್ಲವೂ ಸುಳ್ಳು. ನನಗೆ ನಿಜವಾಗ್ಲೂ ನನ್ನ ಅಭಿಮಾನಿಗಳು ನನ್ನ ಬಡ್ಡೆಲ್ಲೇ ಇರ್ತಾರೆ. ಟಕ್ಕನ ರೋಡಲ್ಲೆಲ್ಲ ಅಭಿಮಾನಿ, ಅದೊಂದು ರೂಢಿ ಮಾಡ್ಕೊಬಿಟ್ಟಾರೆ ನಿಮ್ಮ ಅಭಿಮಾನಿ ಅಂತ. ಅದು ನಾನು ಎಲ್ಲರೂ ಇಷ್ಟ, ನಾನೊಂಥರ ಅಂದರೆ ಸಖತ್. ಇವತ್ತು ಕರ್ನಾಟಕದಲ್ಲಿ ನಂಬರ್ 1 ಮಾರ್ಕೆಟಿಂಗಲ್ಲಿ ಇರ್ಬೋದು ನಾನು 100%. ಇವತ್ತು ಯಾರು ಯಾವ ಹೀರೋಗೆ ಇಲ್ದಿರೋ ಅಷ್ಟು ಮಾರ್ಕೆಟ್ ಇರ್ಬೋದು. ಇವತ್ತು ಯಾವ ಮೊಬೈಲ್ ತೆಗೆದು ನೋಡಿದ್ರು ಕೂಡ ನಂದೇನು ಸಿನಿಮಾ ಆಡ್ತಾರಲ್ಲ, ಯಾವ ಮೊಬೈಲ್ ತೆಗೆದು ಒಂದು ಟ್ರೋಲ್ ಇರದೇ ಇರುತ್ತೆ 100%. ಅದು ನನ್ನ ಯೋಗ, ಅದು ನನ್ನ ಸಕ್ಸಸ್ಸು, ನನ್ನ ಯೋಗ. ಏಕೆ ಇದು ಯೋಗ ಅಂದರೆ ನನಗಿರೋ ಒಂದು ಮಾರ್ಕೆಟು, ನನಗಿರೋ ಸಕ್ಸಸ್ ಆ ಥರ. ಯಾಕಂದರೆ ನನಗೆ ನನ್ನ ಬುಧ ದಶೆ ವೆಯ್ಟ್ ಮಾಡ್ತಾಯಿದ್ದೆ, ಈ ಬುಧ ದಶೆಯಲ್ಲಿ ನನಗೆ ಹಿಂಗಿರಬೇಕು ಅಂತ. ಹಾಗಾಗಿಯೇ ನಾನು ಜ್ಯೋತಿಷದಿಂದ ನಿವೃತ್ತಿ ಹೊಂದಬೇಕು ಅಂತಲೇ ಪ್ಲ್ಯಾನ್ ಮಾಡ್ತಾಯಿದ್ದೆ. ನಮ್ಮ ಮಿಸ್ಸಸ್ಸು ನಮ್ಮ ಮಗಳನ್ನ ಮೆಡಿಕಲ್ ಮಾಡಿಸಲ್ಲ, ಜ್ಯೋತಿಷ್ಯ ಹೇಳಿಸಲ್ಲ, ತಿಳಿಸ್ಕೊಡಿ ಅಂದರು. ಹಾಗಾಗಿ ಮೀತವ್ರ ಜಾತಕ ಇಷ್ಟು ವರ್ಷ ನೋಡಿದ್ದಕ್ಕೆ ಮೀತವ್ರು ಹೇಳ್ತಾರೆ ಹೇಳಲಿ ಅಂತೇಳಿ ಅವ್ರನ್ನ ತಗೊಬಂದೆ. ನನಗೆ ಬೇರೆ ಏನಾದ್ರು ಮಾಡೋಣ ಅಂತ ಆಸೆ, ಜ್ಯೋತಿಷ್ಯ ಬಿಟ್ಟು ಬೇರೆ ಏನಾದ್ರು ಮಾಡೋಣ, ಬಿಸ್ನೆಸ್ ಮಾಡೋಣ ಅಂತ. ಗೊತ್ತಿಲ್ಲೋ ಕಿರಿತಿಯವರು ಪಾಪ ನನ್ನ ಸಖತ್ತೆ ಕಾಮಿಡಿಯಾಗಿ ಹಿಂಗಿರುತ್ತೆ ಬರೀಗಳು. ಅವರೊಬ್ಬರಿಗೋಸ್ಕರ ಟೈಮ್ ಕೊಟ್ಟಿದ್ದೆ, ಅವರೊಬ್ರಿಗೆ ಏನು ಕೇಳೋರು ಮಾಡಿಕೊಡ್ತೀನಿ. ಯಾಕಂದರೆ ನನಗೂ ಅವ್ರಿಗೂ ತುಂಬ ಗುಡ್ 11 ವರ್ಷದ ಸಂಬಂಧ. ಇದರಲ್ಲಿ ಮಧ್ಯದಲ್ಲಿ 2ನೇ ರೌಂಡ್ ಇಬ್ಬರು ಫ್ರೆಂಡ್ ಸಖತ್ತಾಗಿದೆ. ಹಾಗಾಗಿ ಸಾಕಷ್ಟು ಪ್ಲ್ಯಾನ್ಗಳಿದ್ದಾವೆ. ಇನ್ನೂ 2-3 ವೀಡಿಯೋ ತುಂಬ ಚೆನ್ನಾಗಿರುತ್ತೆ, ನೀವು ನೋಡಿ ಖುಷಿ ಪಡಿ. ಅದು ನಿಮ್ಗೆ ಖುಷಿ ಪಡೋ ಕಾರ್ಯಕ್ರಮ. ಜ್ಯೋತಿಷ್ಯ ನಾವು ಸಿನ್ಸಿಯರಾಗಿ ಹೇಳ್ತೀವಿ, ಸಿನ್ಸಿಯರಾಗೆ ನೀವು ಬಂದರೆ ನಮ್ಮ ಹತ್ರ ಕೇಳ್ತಾಯಿದ್ರೆ ಕೇಳಲ್ಲ ಬೇಡವಾ ನಮಗೆ ಮೀಟ್ರ್ ಹಂಗೆ ಅದ್ರೋಗೋ ಥರ ಹೇಳ್ತೀನಿ. ಯಾಕಂದರೆ ಜ್ಯೋತಿಷ್ಯ ನಂತರ ಈ ಪ್ರಪಂಚದಲ್ಲಿ ಒಬ್ಬರು ಹೇಳೋಕ್ಕಾಗಲ್ಲ, ಹೇಳೋದು ಇಲ್ಲ, ಹುಟ್ಟೋದು ಇಲ್ಲ. ನನ್ನ ಲೈಫಲ್ಲಿ ನಾನು ಯಾರ ಹತ್ರ ಜ್ಯೋತಿಷ್ಯ ಕೇಳಲ್ಲ. ಯಾಕಂದ್ರೆ ನನಗೆ ಗೊತ್ತು ಯಾರು ಸರಿಯಾಗಿ ಹೇಳಲ್ಲ ಅಂತ ನನಗೆ ಒಪ್ಕೊತೀನಿ. ನಾನು ಲಕ್ಷ್ಮಿ ಬಗ್ಗೆ ಎಲ್ಲ ವೀಡಿಯೋಗಳು ಹೇಳಿದ್ದು ಎಲ್ಲವೂ ಸತ್ಯ. ನಾನು ಇನ್ಸ್ಟಾಗ್ರಾಮ್ ಐಡಿಲಿ, ಫೇಸ್ಬುಕ್ ಐಡಿಲಿ ಎಲ್ಲದಕ್ಕೂ ಬುಕ್ ಹಾಕಿದ್ದೀನಿ, ನೀವು ಓದಿ ಕೇಳಿ. ಇವತ್ತು ಕೂಡ ನಾನು ಯಾರ್ದು ಬರ್ತಡೇ ಗೊತ್ತಾ ಒಬ್ರು ಹೇಳಿದೆ, ಹೌದು ಇದೆಲ್ಲ ನಿಜ ಅಂತ. ನಾನು ಏನು ಮಾಡಿದೆ, ಸಂಸ್ಕೃತ ಹೇಳಿದ್ರೆ ಕನ್ನಡದಲ್ಲಿ ಹೇಳಿದ್ದು ನಿಮ್ಗೆಲ್ಲರಿಗೂ ಅರ್ಥ ಆಗ್ಬಿಡ್ತು. ಸಂಸ್ಕೃತ ಹೇಳಿದರೆ ನಿಮ್ಗೆ ಅರ್ಥ ಆಗ್ತಾರಲ್ಲ, ಹೋಗಿ ತಪ್ಪಿಸ್ಕೊಬಿಡ್ತೇನೆ. ನಾನು ಕನ್ನಡದಲ್ಲಿ ಹೇಳಿದೆ. ಅದೇ ವರಮಹಾಲಕ್ಷ್ಮಿ ಹಬ್ಬ ಈ ಟೈಮಿಗೆ ಮಾಡಬೇಕು ಅಂತ ಕರ್ನಾಟಕದಲ್ಲಿ ಏಕೈಕ ಫಸ್ಟ್ ಮಾಧ್ಯಮದಲ್ಲಿ ತಂದವನೇ ನಾನು, ಈ ಟೈಮಿಗೆ ಮಾಡಿ ಅಂತ. ವರಮಹಾಲಕ್ಷ್ಮಿ ಅಂದರೆ ಬೆಳಗ್ಗೆ ಸಂಜೆ ಹೊತ್ತಿಗೆ ಯಾವತ್ತೋ ಒಂದು ಟೈಮ್ ಮಾಡ್ತೀವಿ. ಇಂಥ ಟೈಮಲ್ಲಿ ಮಾಡಿದಾಗ ಇಂಥ ಫಲಗಳು ಬರುತ್ತೆ. ಹಾಗಾಗಿಯೇ ನನ್ನ ಸಂಸ್ಥೆಗೆ ಯಾರೆಲ್ಲ ಫೋನ್ ಮಾಡ್ತಾರೆ ಅವರೆಲ್ಲರೂ ದುಡ್ಡು ಕೊಟ್ಟೆ ಟೈಮಿಂಗ್ಸನ್ನು ಕೇಳಿ ಇಸ್ಕೊತಾರೆ. ಯಾರಿಗೂ ಏನು ನಾವು ಫ್ರೀ ಕೊಡೋಲ್ಲ. ವರಮಹಾಲಕ್ಷ್ಮಿ ಹಬ್ಬವನ್ನು ನನ್ನ ಹತ್ರ ಟೈಮ್ ಕೊಟ್ಟೆ ಇಸ್ಕೋಬೇಕಾಗತ್ತೆ. ಆ ಟೈಮಲ್ಲಿ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನು ಇಡಬೇಕು ಅನ್ನೋದನ್ನು ಕೂಡ ನಾವು ಹೇಳ್ತೀವಿ. ಅದನ್ನು ಇಟ್ಟವರು ತುಂಬ ಚೆನ್ನಾಗಿರ್ತಾರೆ, ತುಂಬ ಫಾಲೋವರ್ಸ್ ಇದೆ. ಅದಕ್ಕಾಗಿ ನನಗೆ ಮಿನಿಮಮ್ ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು 500 ಫೋನ್ ಕಾಲ್ ಕೂಡ ಯಾವ ಟೈಮಲ್ಲಿ ಇಟ್ಸ್ಕೋಬೇಕು ಅಂತ ವೆಯ್ಟಿಂಗಲ್ಲಿರ್ತಾರೆ. ಹಾಗಾಗಿಯೇ ಇದನ್ನು ಕೂಡ ಇತ್ತೀಚೆಗೆ ಮೀತವ್ರು ನಂಗೆ ಭಾಳ ಆತ್ಮ ಹಿಡಿದು ನೀವು ಇದನ್ನು ಮಾಡಿರಿ ಅಂದಾಗ ಅವ್ರಿಗೂ ಕೂಡ ಹೇಳ್ತಾ ಹೋದೆ. ಹಾಗಾಗಿ ಸಾಕಷ್ಟು ಜನ ಇನ್ಯಾರಿಗೂ ನನ್ನ ಸಬ್ಜೆಕ್ಟನ್ನು ಅಷ್ಟು ಸುಲಭವಾಗಿ ಜಾಸ್ತಿ ಬಿಟ್ಕೊಟ್ಟಿರೋಡಿಲ್ಲ. ಅವರೊಬ್ರಿಗೆ ಬಿಟ್ಕೊಡ್ತೀನಿ, ಅವರೊಬ್ರಿಗೆ ತಿಳಿಸ್ಕೊಡ್ತೀನಿ. ಕ್ಯಾಮ್ರಾ ಮುಂದೆ ಇದ್ದಾಗಲೂ ಕೂಡ, ಕ್ಯಾಮ್ರಾ ಹಿಂದೆಯಿಂದಲೂ ಕೂಡ ಸಾಕಷ್ಟು ಮಾತಾಡ್ತೀನಿ.
ಅದನ್ನ ಇವರು ಮೇಡಮ್ ಸ್ಟಾರ್ಟಿಂಗ್ ಇಂದ ನೋಡಿದ್ರೆ ಏನ್ ಮೇಡಮ್ ಖಂಡಿತ ನೀವು ಒಂದೆರಡು ಮಾತು ಅವ್ರು ಹೌದು ಶುರು ಇಲ್ಲಿ ಬಂದಾಗ ಇಂದ ಪ್ರತಿಯೊಂದು ಇನ್ಪುಟ್ಸ್ ಕೂಡ ಕೊಟ್ಟಿದ್ದೀರಾ, ಹೀಗ್ ಮಾತಾಡಿ, ಹೀಗ್ ಹೇಳಿ, ಹೀಗ್ ಮಾಡಿ ಅಂತ ಹೇಳಿ. ಅಂಡ್ ಅವರು ಕೂಡ ಅಷ್ಟೇ ಚೆನ್ನಾಗಿ ನೀವ್ ಹೇಳೋದನ್ನ ಗ್ರಾಸ್ ಮಾಡ್ಕೊಂಡು ಅಷ್ಟೇ ಚೆನ್ನಾಗಿ ಅರ್ಥ ಆಗೋ ರೀತಿ ಹೇಳ್ತಾರೆ. ಖಂಡಿತ ಮೊದಲೇ ದಿನದಿಂದ ನಾನೇ ಪ್ರೋಗ್ರಾಮ್ ಮಾಡಿದೀನಿ ಅಲ್ಲ, ಸೊ ಖಂಡಿತ ಗೊತ್ತಿದೆ, ನೋಡಿದೀನಿ ನಾನು ಅಲ್ವಾ. ಇವ್ರು ಇಲ್ಲಿ ಕ್ಯಾಮ್ರಾ ಮುಂದೆ ಮಾತಾಡ್ತಿದ್ರು ಕೂಡ ನಾನು ಹಿಂದೆ ಹಿಂಗ್ ಮಾತಾಡಿ ಎಷ್ಟೋ ಜನಕ್ಕೆಲ್ಲ ಬಯಸ್ಕೊತೀನಿ, ಯಾಕೆಂದ್ರೆ ಏನು ಇವ್ರು ಹಿಂಗೆ ಬಂದು ಹೇಳ್ಕೊಡ್ತಾರೆ ಅಂತ. ಆದರೆ ಒಪಿನಿಯನ್ ಇಸ್ ಬೆಸ್ಟ್ ಆಪ್ಷನ್ ಆಗಿರುತ್ತೆ 100%. ಇವಾಗ ಲೈವಲ್ಲಿ ಕೂತಿರ್ಬೇಕಾದ್ರು ಮೀತರ ಬಂದು ಮಾತಾಡಿಸಿ ಎಲ್ಲ ಹೋದ್ರು. ಯಾಕಂದರೆ ಸಬ್ಜೆಕ್ಟ್ ನಾವು ಎನಿ ಟೈಮ್ ಇದೆಲ್ಲ ನಾವಿಬ್ಬರು ಸೇರೇ ಬರ್ತಿದ್ದು ಸಬ್ಜೆಕ್ಟ್ನ. ಹಾಗಾಗಿನೇ ಸಬ್ಜೆಕ್ಟ್ ಬಗ್ಗೆ ನಾನು ಸಾಕಷ್ಟು ಮಾತಾಡೋದ್ರಿಂದ ಹೇಳ್ತಾ ಇದ್ದೀನಿ. ಟೈಮನ್ನು ಯಾಕೆ ಈ ಮಾತನ್ನು ಹೇಳ್ತಾಯಿದ್ರೆ, ಸಿಕ್ಕಾಬಟ್ಟೆ ಫೋನ್ ಬರ್ತಾವೆ ಈ ನಡುವೆ, ನನಗೆ ಮುಂಚೆಗಿಂತ ಜಾಸ್ತಿ ಬರ್ತಾಯಿದ್ದಾವೆ. ನಮ್ಮ ಸ್ಟಾಫು ಇಲ್ಲ ಅನ್ನೋದೇ ಒಂದು ಜಾಸ್ತಿ ಆಗುತ್ತೆ. ಅದಕ್ಕೆ ಆಗಬಾರ್ದು ಅಂತಲೇ ಇದನ್ನು ನಿಮ್ಮಲ್ಲಿ ಮನವಿ ಮಾಡಿ ಇಟ್ಕೊಂಡು ಹೇಳ್ತಾ ಇದ್ದೀನಿ. 100% ಇದೊಂದು ಕಂಪ್ನಿ, ಇನ್ನೊಂದು ಅಸ್ಟ್ರಾಲಜಿ ಅನ್ನೋದು ನಾನು ಹೇಳ್ತಿರೋದು ಒಂದು ಕಂಪ್ನಿ. ನಾನು ಯಾವ ಮಠ ಕಟ್ಟಿಲ್ಲ, ನಾನು ಪಕ್ಕಾ ಅಸ್ಟ್ರಾಲಜರು, ನ್ಯೂಮರಾಜರು. ನಾನೇನೋ DKD ಬಿಗ್ ಬಾಸ್ಗೆ ಹೋದಂತೆ ಪ್ಯಾಂಟ್ ಹಾಕ್ತೀನಿ, ನಂಗೆ ಪ್ಯಾಂಟ್ ಇಷ್ಟ ಇಲ್ಲ 100%. ಸಾಕಷ್ಟು ಬರೀ ನನಗೆ ಆಮೇಲೆ DKD ಬಿಗ್ ಬಾಸ್ಗೆ ಹೋದೆ. ಅದಾದಮೇಲೆ ಏನು ಮಾಡೋದು, ಮೀತವ್ರು ತಕ್ಕೊಡೋಕೆ ಸ್ಟಾರ್ಟ್ ಆದರು. ತುಂಬ ಸರಿ ತಕ್ಕೊಟ್ಟಾರೆ, ಈ ಥರ ಹಾಕ್ರಿ ಚೆನ್ನಾಗಿ ಕಾಣ್ತೀರ ಅಂತ. ಅದರಿಂದ ಹಾಕೋಕ್ಕೆ ಸ್ಟಾರ್ಟ್ ಆದೆ. ನಮ್ಮ ಮಗಳು ಭಾಳ ಅದ್ಭುತವಾಗಿ, ನಮ್ಮ ಮಗಳಿಗೆ ಎಜುಕೇಷನ್ ಮೇಲೆ ನಮ್ಮ ವೈಫ್ ಗಮನ. ಯಾಕಂದರೆ 5ನೇ ತರಗತಿ ಓದ್ಬಿಟ್ರೆ ತುಂಬ ದೊಡ್ಡ ವ್ಯಕ್ತಿ ಆಗ್ತಾರೆ, ಬುದ್ಧಿ ಜಾಸ್ತಿ. ನಮ್ಮ ಮನೇಲಿ ಹೇಳ್ತೀನಿ ನಿಮಗೆ ಬುದ್ಧಿ ಜಾಸ್ತಿ ವಿದ್ಯೆ ಕಮ್ಮಿ ಅಂತ. ನನ್ನ ಮಗಳಿಗೆ ಹೆಂಗೆ ಬರೋದು ವಿದ್ಯೆ ಜಾಸ್ತಿನೇ ಮಾಡ್ತಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬ ಸಖತ್ತಾಗಿ ಆ ಡೇಟಲ್ಲಿ ಮಾಡಿ. ನಿಮ್ಗೆ ಟೈಮಿಂಗ್ಸ್ ಬೇಕಾ, ಖಂಡಿತ ಅಲ್ಲ ಕೂಡ ನಮಗೆ ಕರೆ ಮಾಡಿ. ಅದಕ್ಕಾದಂಥ ಒಂದು ಚಾರ್ಜ್ ಇರುತ್ತೆ, ಆ ಚಾರ್ಜನ್ನು ಕೊಟ್ಟರೆ ನಾವು ಆ ಟೈಮಿಂಗ್ಸನ್ನ ಕೊಡ್ತೀವಿ. ಬಟ್ ಇಲ್ಲ ಅಂದರೆ ಫೋನ್ ಮಾಡೋಕ್ಕೇನು ಹೋಗಬೇಡಿ. ಭಾಳ ವಿಶೇಷವಾಗಿ ಇವಾಗ ಕರೆ ಮಾಡಿದವ್ರಿಗೆ ನಾವು ಫ್ರೀ ಜ್ಯೋತಿಷ್ ಹೇಳ್ತೀವಿ. ನನ್ನ ನಂಬಿರೋರು, ನನ್ನ ಫಾಲೋವರ್ಸ್ಗೆ ಖಂಡಿತಲ್ಲೂ ಕೂಡ ನನ್ನ ಮಾತೆಲ್ಲ ಅರ್ಥ ಆಗುತ್ತೆ. ನಿನ್ನೆ ಮೊನ್ನೆ ಬಂದವ್ರಿಗೆಲ್ಲ ಗೊತ್ತಾಗಲ್ಲ ಇವೆಲ್ಲ ಸಬ್ಜೆಕ್ಟ್ 100%. ಇವತ್ತು ಯಾರು ಫ್ರೈಡ್ ರೈಸ್ ತಿಂದು ಗೋಬಿ ಮಂಚೂರಿ ತಿಂದು ಹೊಟ್ಟೆ ತುಂಬಲ್ಲ, ಅನ್ನ ಸಾರು ಮುದ್ದೆನೇ ತಿಂದರೆ ಹೊಟ್ಟೆ ತುಂಬೋದು. ಆಗ ಆರ್ಯವರ್ಧನ ಅನ್ನ ಸಾಂಬಾರು ಮುದ್ದೆನೇ ಬಡಿಸೋದು. ಫ್ರೈಡ್ ರೈಸ್ ಗೋಬಿ ಮಂಚೂರಿ ತಿಂತಿದ್ರೆ ಲಾಸ್ಟ್ ದಿವಸ ಒಂದು ಹೆಲ್ತ್ ಹಾಳಾಗುತ್ತೆ. ಹಂಗಲ್ಲ ಪದೇ ಪದೇ ಕರೆ ಇದೆ ಅಂತ ಫೋನ್ ಮಾಡೋಕ್ಕೋಗ್ಬಿಡಿ. ನಿಮ್ಗೆ ಆಗಷ್ಟು ನಿಮ್ಮ ಲೈಫಲ್ಲಿ ನಿಮ್ಮ ಹತ್ರ ನಿಮ್ಮ ಹಣ ಬರ ಕೇಳೋಕ್ಕೆ ದುಡ್ಡಿಲ್ಲ ಅಂದರೆ ಏನಕ್ಕೆ ಕೇಳ್ತೀರಾ, ಕೇಳಬೇಡಿ. ಯಾರು ಇಲ್ಲ ಯಾರು ಇಂಪಾರ್ಟೆಂಟ್ ಏನಲ್ಲ. ಇವಾಗ ನಾನು ಫ್ರೀ ಸಿಗುತ್ತೆ, ನಿಮ್ಮ ಮನೇಲಿ TV ನೋಡ್ತಾಯಿದ್ರಾ, ಇವಾಗ ಫ್ರೀ ಇರುತ್ತೆ, ನೀವು ಫೋನ್ ಮಾಡಿ. ಖಂಡಿತ ಕೂಡ ಇವತ್ತು ಎಲ್ಲ TVಲೂ, ಎಲ್ಲ ಇನ್ಸ್ಟಾಗ್ರಾಮಲ್ಲೂ, ಎಲ್ಲ ಫೇಸ್ಬುಕ್ಕಲ್ಲೂ ಸಾಕಷ್ಟು ಜನ ಲೈವಲ್ಲಿ ಬರ್ತಾ ಇರ್ತಾರೆ ಅಸ್ಟ್ರಾಲಜರು. ಹಾಗಾಗಿ ನೀವೆಲ್ಲರೂ ಕೇಳ್ಬೋದು. ಫ್ರೀ ಕೇಳೋಕ್ಕೆ ಆಪ್ಷನ್ ಏನಿಲ್ಲ, ಅವ್ರವ್ರ ಇನ್ಸ್ಟಾಗ್ರಾಮಲ್ಲಿ ಬರ್ತಾರೆ. ನಮ್ಮ ಇನ್ಸ್ಟಾಗ್ರಾಮ್ ID ಜಾಸ್ತಿ ಜನ ಫಾಲೋವರ್ಸ್ ಆಗಲಿ, ನಮ್ಮ ಫೇಸ್ಬುಕ್ ಫಾಲೋವರ್ಸ್ ಜಾಸ್ತಿ ಆಗಲಿ, ಯೂಟ್ಯೂಬ್ ಅಂಥ ಟೈಮಲ್ಲಿ ಫೋನ್ ಮಾಡಿ. ಆದರೆ ಜನರಲ್ಲೂ ಕೂಡ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾಯಿರ್ತಾರೆ. ಹಾಗಾಗಿ ಸಾಕಷ್ಟು ಸ್ಟಾಫು, ಆಫೀಸು, ಬಾಡಿಗೆ ಸಾಕಷ್ಟು ಖರ್ಚಿರುತ್ತೆ ಎಲ್ಲರಿಗೂ ಕೂಡ. ಹಾಗಾಗಿಯೇ ಅವ್ರ ಖರ್ಚನ್ನು ನೀವು ನೋಡ್ಕೊಂಡೇ ಬೇಕಾಗುತ್ತೆ. ಹಾಗಾಗಿ ಕರೆ ಮಾಡಿ. ಇವಾಗ ಯಾರು ಕರೆ ಮಾಡ್ತಾರೆ ಅವ್ರು ಫ್ರೀಯಾಗೇ ಜ್ಯೋತಿಷ್ ಹೇಳ್ತೀವಿ, ಫ್ರೀಯಾಗೇ ಫೋನ್ ಮಾಡಿ ಇವಾಗ ಹೇಳ್ತೀವಿ. ಗುರುಜಿ, ಯಾವುದೇ ಒಂದು ವಸ್ತುಗಾಗ್ಲಿ ಅದಕ್ಕೆ ಬೆಲೆ ಕೊಟ್ಟೆ ತಗೊಂಡಾಗ್ಲೇ ಅದಕ್ಕೂ ಒಂದು ಬೆಲೆ ಅಂತ ಸಿಗೋದು. ಫ್ರೀ ಅನ್ನೋದಕ್ಕಿಂತ ಒಂದು ಆ ವಸ್ತುಗೆ ಬೆಲೆ ಕೊಟ್ರೆ ಓಕೆ, ಅದಕ್ಕೆ ನಾವು ವ್ಯಾಲಿಡ್ ಮಾಡ್ತಾ ಇದೀವಿ ಅಂತ ಆಗೋದು. ಅಂಡ್ ಇಲ್ಲಿ ಕರೆ ಮಾಡ್ತೀರಾ, ಸ್ವಲ್ಪ ಮಟ್ಟಿಗೆ ಆನ್ ಏರಲ್ಲಿ ಏನು ಹೇಳ್ಬೋದೋ ಅದನ್ನಷ್ಟೇ ಹೇಳೋಕೆ ಸಾಧ್ಯ ಆಗುತ್ತೆ. ಅದೇ ಯಾರೆಲ್ಲ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಗುರುಜಿ ಅವ್ರಿಗೆ ಕರೆ ಮಾಡಿ ಮಾತಾಡ್ತೀರಾ, ಇನ್ ಡೀಟೇಲ್ ಆಗಿ ತಿಳ್ಕೊಳ್ಬೋದು. ಏನೇ ಒಂದು ತೊಂದರೆ ಇದ್ರೂ ಕೂಡ ಇಲ್ಲಿ ಆನ್ ಏರಲ್ಲಿ ಎಲ್ಲಾನು ವಿಷಯ ಹೇಳಕ್ ಆಗಲ್ಲ. ಸೊ ಅದನ್ನೇ ಇನ್ ಡೀಟೇಲ್ ಆಗಿ ಏನು ತೊಂದರೆ ಇದೆ, ಯಾವ ರೀತಿ ಪರಿಹಾರ ಮಾಡ್ಕೊಳ್ಬೇಕು ಅನ್ನೋದನ್ನ ಆ ಕರೆ ಮೂಲಕ ಅವರು ಅಲ್ಲಿ ತಿಳಿಸ್ಕೊಡ್ತಾರೆ.